ಹೋಗೋಣ. ರೆಡಿ. ಎಲ್ಲಿಗೆ ಹೊಂಟೇವಿ? ಎಲ್ಲಮ್ಮ ಗುಡ್ಡಕ್ಕೆ ಹೊಂಟೇವಲ್ಲ. ಸೌದತ್ತಿ ಎಲ್ಲಮ್ಮ ಅನ್ಬೇಕು. ಹೇಳ್ರಿ. ಉದೋ ಉದೋ ಎಲ್ಲಮ್ಮ. ಹೇಳ್ರಿ. ಉದೋ 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 ಶ್ರೀ ರೇಣುಕಾ ಎಲ್ಲಮ್ಮ. ಎಲ್ಲಮ್ಮ ನಿನ್ನಾಲ್ಕುದೋ. ನನಗೆ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ. ಸೊ ಈಗ ಒಂದು 8:30 ಆಗೈತಿ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡ್ರಿ. ಮನೆ ದೇವ್ರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಲ್ಲ ಎಲ್ಲಮ್ಮಗೆ, ಹಾಗಾಗಿ ಈಗ ಹೋದ್ರಾಯ್ತು ಅಂಥೇಳಿ. ಸೊ ನಾನು ಕೂಡ ರೆಡಿ ಆದೆ, ಅವರು ರೆಡಿ ಆಗ್ತಾ ಇದ್ದಾರೆ ಎಲ್ಲರೂ ಈಗ. ಸೊ ನೆನ್ನೆ ನೈಟ್ ಕೂಡ ನೇತ್ರ ಹುಡುಗರು ಅವ್ರ ಮನೆಯವರು ಬಂದರು. ಸೊ ಲೇಟಾಗಿ ಬಂದಿದ್ದರಿಂದ ನಾನು ಏನೋ ಅವ್ರದ್ದು ವಿಡಿಯೋ ಏನೋ ಎತ್ಕೊಳ್ಳೋಕ್ಕಾಗಿಲ್ಲ. ಸೊ ಇವತ್ತು ತೋರಿಸ್ತೀನಿ ಈಗ ಯಾರ್ಯಾರು ಹೆಂಗೆ ರೆಡಿ ಆದರು ಏನು ಅಂಥೇಳಿ. ಸೊ ಯಾರ್ಯಾರು ಹೋಗ್ತಾ ಇದ್ದೀವಿ, ಯಾಕೆ ನಾವು ಬ್ಯಾಡಗಿಗೆ ಯಾಕೆ ಬಂದ್ವಿ ಅಂತಂದರೆ ಮನೆ ದೇವ್ರಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಈಗ 1 ತಾರೀಕಿಗೆ ಹುಣ್ಣಿಮೆ ಬರ್ತೈತಲ್ಲ, ಅದ್ರ ಜಾತ್ರೆ ಇರ್ತೈತಿ. ಹಾಗಾಗಿ ಆ ಜಾತ್ರೆಗೆ ಹೋಗೋಕ್ಕಾಗಲ್ಲ ನಮಗೆ. ಆ ಟೈಮಲ್ಲಿ ಭಯಂಕರ ರಶ್ ಇರ್ತೈತಿ. ಎಲ್ಲಮ್ಮನ ಗುಡ್ಡ ಅಂದರೆ ಆಲ್ಮೋಸ್ಟ್ ಆಲ್ ಗೊತ್ತಿರ್ತೈತಿ ಎಲ್ಲರಿಗೂ ಎಷ್ಟು ರಶ್ ಇರ್ತೈತಿ ಅಂಥೇಳಿ. ಹಾಗಾಗಿ ಇವತ್ತು ಎಲ್ಲರೂ ಸೇರಿ ಹೋಗೋಣ. ಈ ಕಂಟಿನ್ಯೂ ರಜೆ ಬಂದಿತ್ತಲ್ಲ, 26 ಗಣರಾಜ್ಯೋತ್ಸವ ಇರೋದ್ರಿಂದ. ಹಾಗಾಗಿ ಸೊ ರಜೆ ಹಾಕ್ಕೊಂಡು ಒಂದಿನ ರಜೆ ಹಾಕ್ಕೊಂಡು ಬಂದಿದ್ದೇವೆ. ಸೊ ಹೋಗಿ ಬಂದ್ರಾಯ್ತು ಅಂತ ಹೇಳಿ ಈಗ ರೆಡಿಯಾಗಿದ್ದೇವೆ. ಈಗ ಹೊರಡ್ಬೇಕು ಎಲ್ಲರೂ. ನಾವು ಸುಮಾರು ವರ್ಷನೇ ಆಗೋಗ್ಬಿಟ್ಟಿತ್ತು. ನಮ್ಮ ಇದನ್ನ ಮದುವೆ ಆದಾಗ ಫ್ಯಾಮಿಲಿ ಸಮೇತ ಹೋಗಿ ಬಂದಿದ್ವಿ. ಫ್ಯಾಮಿಲಿ ಸಮೇತ ಹೋಗೋಣ ಅಂತ ಅಂದ್ಕೊಂಡು ಹೋಗೋಕ್ಕೆ ಆಗಿದ್ದಿಲ್ಲ. ಸೊ ಹಂಗಾಗಿ ಇವತ್ತು ಗಟ್ಟಿ ಮನಸ್ಸು ಮಾಡಿ ಎಲ್ಲರೂ ಸೇರ್ಕೊಂಡಿದ್ದೇವೆ ಹೋಗೋಣ ಅಂತ ಹೇಳಿ. ಸೊ ಈಗ 3 ವರ್ಷದ ಮೇಲೆ ಅನಿಸುತ್ತೆ ಮನೆ ದೇವರಿಗೆ ವರ್ಷ ಹೋಗ್ತಾ ಇರಬೇಕಂತೆ. ಅದ್ರಾಗೂ ಎಲ್ಲಮ್ಮ ಅಂತ ಹೇಳಿದರೆ ಹೆಣ್ಣು ದೇವರು, ಭಯಂಕರ ಬಲಿಷ್ಠವಾದ ದೇವರು ಅಂತ ಹೇಳ್ತಾರೆ. ಹಾಗಾಗಿ ಸೊ ಇವತ್ತು ಹೋಗೋಣ ಅಂತ ಮಾಡೇವಿ. ರೆಡಿಯಾಗಿದ್ದೇವೆ. ಈಗ ತಿಂಡಿ ಕೂಡ ಉಪ್ಪಿಟ್ಟು ಮಾಡಿರಲು ನೇತ್ರ. ಸೊ ಎಲ್ಲರೂ ತಿಂತಾಯಿದ್ದಾರೆ. ಈಗ ಹೊರಡ್ಬೇಕು. ನಾನು ಕೂಡ ಸ್ವಲ್ಪ ತಲೆಗಿಲೆ ಬಾಚ್ಕೊಂಡು ಸೊ ಈಗ ಹೊರಡ್ತೀವಿ ಎಲ್ಲಮ್ಮ ಗುಡ್ಡದಲ್ಲಿ. ಎಲ್ಲಮ್ಮ ಗುಡ್ಡ ಹೆಂಗಿರ್ತೈತಿ ಏನು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಆ ಟೈಮಲ್ಲಿ ನಾನು ಲಾಗ್ ಮಾಡ್ತಿರಲಿಲ್ಲ, ಹಾಗಾಗಿ ಶೇರ್ ಮಾಡಿದ್ದಿಲ್ಲ. ಸೊ ಮನೆ ದೇವರು ಎಲ್ಲಮ್ಮ ಅಂತ ಹೇಳಿದರೆ ಎಲ್ಲರಿಗೂ ಎಲ್ಲರ ತಾಯಿ ಎಲ್ಲಮ್ಮ ಅಂತಲೇ ಹೇಳ್ತಾರೆ. ಸೊ ಬರ್ರಿ ಈಗ ರೆಡಿಯಾಗಿ ಹೊರಡೋಣ. ಹಿಂದಿನ ವ್ಲಾಗಲ್ಲಿ ಅವಳಿಗೆ ಏನು ಕೊಡಿಸಿರ್ಲಿಲ್ಲ ಅಂತೇಳಿ ಬಿಳಿಬೇಳೆ ತೊಗೊಬಂದನಲ್ಲ. ಸೊ ಅದನ್ನ ಇವತ್ತು ಹಾಕಿದ್ರೆ ರಥಸಪ್ತಮಿ ಐತಲ್ಲ, ಒಳ್ಳೆಯ ದಿನ ಅಂತ ಹೇಳಿ. ಸೊ ಅಕ್ಕನಂತ ಹೋದ್ವಿ. ಆಕೆ ಹಾಕ್ಸ್ಕೊಳಕತ್ತ ಇರಲಿಲ್ಲ. ಹಾಡು ಹಾಕ್ಬೇಕಾಕಿ ಒಟ್ಟು ಹುಡುಗರಿಗೆ ಏನಾಗಲಿ ನೀವೇನೋ ಕೊಡೋಕೆ ಹೋದ್ರೂ ಫಸ್ಟ್ ಹಾಡಾಕನ ನೋಡ್ತಾ ಹೊರತು ಆಡ್ಬೇಕು ನಾ ಹಾಕ್ಸ್ಕೊಳವಲ್ಲೆ ಅಂಥೇಳಿ ಹಾಳಾಕತ್ತಿದ್ಲು. ಆಮೇಲೆ ರಾಜುನ ಹಾಕಿದ್ರು. ಸ್ವಲ್ಪ ದೊಡ್ಡ ಆಗ್ತಾವ ಆಕಿಗೆ, ಅಂದರೆ ಸ್ವಲ್ಪ ಮುಂದೂ ಬರಲಿ ಅನ್ನೋ ಕಾರಣಕ್ಕೆ. ಆದ್ರೆ ಚಲೋ ಮೊಸರು ಹಾಕ್ಯಾನಂತ, ಇವನಿಗೆ ಹುಳಿ ಮೊಸರು ಹಾಕ್ಯಾನಂತ. ನಾನು ಹಳೆ ಮೊಸರಲ್ಲ, ನಿನಗೆ ಮೊಸರು ಹಾಕಿಕೊಟ್ಟು ಹೇಳ. ಅವ್ನಿಗೆ ಎಂತ ಆಪದ್ನೇ ಅವ್ರು ಸಾಕತ್ತ ನೋಡೋ ನನ್ನ ಮೇಲೆ. ನಿನ್ನ ಮೇಲೆ ಭಯಂಕರ ಶಿಟ್ಟು. ಅದಕ್ಕೆ ಹುಳಿ ಮೊಸರು ಹಾಕ್ಸಿ ತಿನ್ಸೇನಿ. ಅದ್ರ ವಾಸನೆನೂ ನೋಡಂಗಲ್ಲ ನಾನು. ಕ್ಯಾಟ್ ಹುಳಿ ಕ್ಯಾಟ್ ಹುಳಿ. ಹೊಡ್ರಿ ಅವನು ನೋಡ್ರಿ. ಇಲ್ತ ಚಂದ ಕಾಣಕುಂತ. ಏನಲ್ಲಿ ರೆಡಿ ಆದ್ವಿ. ಗಾಡಿ ಪೂಜೆ ಮಾಡಕ್ಕೆ ಕುಂತಾನ ರಾಜು. ಈಗ ಹೊರಡೋದು. ಹಂಗೆ ಹೋಗ್ಬೇಡ. ಅವು ಎಲ್ಲರೂ ಸೇರಿ ಹೊರಡೋದು ಅಂತ ಅಂದ್ಬಿಟ್ರೆ ಒಂದು 11 ಹೊಡಿತೈತಿ. ಅದಾದ್ಮೇಲೆ ಗಾಡಿ ಎಲ್ಲ ತೊಳೆದಿದ್ದ ಗಿರಿ. ಅದಾದ್ಮೇಲೆ ರಾಜು ಕೂಡ ಗಾಡಿ ಪೂಜೆ ಎಲ್ಲ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಒಬ್ರಿಗೊಬ್ರು ಹೊಂಡ್ಬೇಕು ಅನ್ನೋದ್ಲೇನ 11 ಗಂಟೆ ಹೊರಬಿಡ್ತು. ಇನ್ನು ಅವ್ರು ಯಾರು ರೆಡಿಯಾಗಿ ಬರೋಲ್ರಲ್ಲ. ಗಿರಿ ಹೊಂಡನ ಅಯ್ಯೋ ತಿನ್ನೋದ್ರ ಬಿಸಿ ಅದ. ಓಯ್ ರೆಡಿ. ಎಲ್ಲಿಗೆ ಹೊಂಟೇವಿ? ಎಲ್ಲಮ್ಮ ಗುಡ್ಡಕ್ಕೆ ಹೊಂಟೇವಲ್ಲ. ಸೌದತ್ತಿ ಎಲ್ಲಮ್ಮ ಅನ್ಬೇಕು. ಹೇಳ್ರಿ. ಉದೋ ಉದೋ ಎಲ್ಲಮ್ಮ. ಹೇಳ್ರಿ. ಉದೋ 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 ಶ್ರೀ ರೇಣುಕಾ ಎಲ್ಲಮ್ಮ. ಎಲ್ಲಮ್ಮ ನಿನ್ನಾಲ್ಕುದೋ. ನನಗೆ ಉದೋ. ಬರ್ಬೇ ನನ್ನ ವಿಡಿಯೋದಾಗ ನೀನು. ಹಂಗ ಇರ್ಬೇಕು, ಸುಮ್ಮನೆ ಚಂದ ಕಾಣ್ತಿದಿ. ಏನಮ್ಮ? ಹಾಂ ಹೊಂಡದ. ಅಮ್ಮ
ರೆಡಿನಾ ಹೊಂಟ್ರ ಯಾಕೆ ಈಗ ಹಿಂದೆ ಜಾಗ ಬೇಕಂತ ತನೂಗ ಟೈಮ್ ಎಷ್ಟೊತ್ತೀಗ 11 ಗಂಟೆ ಆತು ನಡಿ ಇಲ್ಲೇ 7 ಗಂಟೆ ಮನೆ ಬಿಡೋಣ ಅಂದ್ರೆ 11 ಗಂಟೆನ ಆಗಿಬಿಡ್ತು. ಅದು ಏನಾಯ್ತು ಹಿಂದಿನ ದಿನ ಇವರು ಬುಜ್ಜಿಗೆ ಹುಷಾರಿರಲಿಲ್ಲ ಅಂಥೇಳಿ ಲೇಟಾಗಿ ಬಂದ್ರಲ್ಲ, ಅವರು ಕೂಡ ಬೆಂಗಳೂರಿಂದ ನಮ್ಮ ಜೊತೆಗೆ ಬರಲಿಲ್ಲ, ಹಾಗಾಗಿ ಮಲಗಿದ್ದು ಲೇಟ್ ಆಗಿಬಿಡ್ತು ನೈಟ್. ಖುಷಿ ನೋಡಕ್ಕೆ ಹಾಯ್ ಚೆಂಟಸ್ ಆಮೋ ಆಮೋ ಬಾಬಾ ಡ್ರೈವಿಂಗ್ ಮಾಡಂಗೆ ಆಗ್ಬಿಟ್ಲು ನಡಿ ಮಗಳೇ. ಈಗ ತಿರುವದ್ ನೋಡಲ್ ಕುಳ್ಳಿ ಆಕಿ ಮಿಕ್ಕಿದೆ ಕದ ಬಿಡೋ ಆಕಿ ಯಾರ ಬಿದ್ರ ನೋಡ್ರಿ. ನಿದ್ದೆ ನಮಗೂ ಹಿಂದಿನ ದಿನ ಬಂದಿದ್ದಿ ನಾನು ನಿದ್ದೆ ಆಗಿದ್ದಿಲ್ಲ ಅಂತ ಹೇಳಿ ಸರಿಯಾಗಿ ನಿದ್ದೆ ಮಾಡಿಬಿಟ್ವಿ. ಬೆಳಗ್ಗೆ ಎದ್ದಿದ್ದೆ ನಾವು 7 ಗಂಟೆಗೆ ಎದ್ಬಿಟ್ವಿ. ಹಾಗಾಗಿ ಸೊ ಹೊರಡತ್ಲೆ ಎಲ್ಲರದು ಸ್ನಾನ ತಿಂಡಿ ಅಂತ ಎಲ್ಲ ಹುಡುಗರು ರೆಡಿ ಮಾಡ್ಕೊಳ್ಳೋದು ಹೊಂಡೋದು ಅನ್ನತ್ಲೇನ ಚಾಲು ಎಲ್ಲಮ್ಮ ನಿನ್ನಾಲ್ಕುದೋ ರೇಣುಕಾದೇವಿ ನಿನ್ನಾಲ್ಕುದೋ ಜಮದಗ್ನಿ ನಿನ್ನಾಲ್ಕುದೋ ಸತ್ಯಮ್ಮ ನಿನ್ನಾಲ್ಕುದೋ ಪರಯರಾಮಯ್ಯ ನಿನ್ನಾಲ್ಕುದೋ ಮಾತಂಗಿ ನಿನ್ನಾಲ್ಕುದೋ ಹೇಳ್ಕೊಳ್ಳೋದು ಮಾತಾ ನಿನ್ನಾಲ್ಕುದೋ ಉದೋ ಅಂದರ್ ಮನೆ ಉದ್ಧಾರ ಮಾಡವ ನಿನ್ನಾಲ್ಕುದೋ. ಫೈನಲಿ ದರ್ಶನಕ್ಕಂತರೂ ಗಾಡಿ ಮೂವ್ ಆತು. ಸೈಡ್ ಹೈವೇ ಎಲ್ಲ ಹಾಗಾಗಿ ಒಂದು ಸ್ವಲ್ಪ ಅದನ್ನೊಂದು ಚೂರು ತೊಗೊಂಡೆ. ಅದಾದಮೇಲೆ ಎಲ್ಲ ಒಂದು ಸಾಂಗ್ ಹಾಕ್ಕೊಂಡು ಸೊ ಒಂದು ಸ್ವಲ್ಪ ದೇವ್ರ ಸಾಂಗ್ಗಳು ಕೇಳ್ಕೊಂತ ಹೊಂಟ್ರೆ ಸ್ವಲ್ಪ ಮೈಂಡ್ ಫ್ರೀ ಆಗ್ತೈತಿ. CNG ಅಂತ ಗಾಡಿ ಮೇಲೆ ಐತಲ್ಲ ಎಲ್ಲ ತಿಳ್ಕೊಂಬಿಟ್ಟಾಕಿ ಏನು CNG ಅಂದ್ರೆ ಕನ್ನಡದಾಗ ಹೇಳು ಕನ್ನಡದಾಗ ಹೇಳು. ಊರ ಕತ್ಲಾ ನಿಂತಾರ ಅದ್ರ ಕೂದ್ಲ ನೋಡಿವಾ. ನಿನ್ ಒಂಚೂರು ವಿಡಿಯೋ ಹಿಡಿತಾನೆ ಬೈಲ್ ಮುಂದೆ ನೋಡ್ರಿ. ಭಾಳ ಜನ ಕೇಳಾಕ ಕುಂತಾರ ಸುದೀಪು ಹಿಂಗ ಅಲ್ಲ ಭಾಳ ಜನ ಕೇಳ್ಯಾರ ನನಗೆ ನಿಮ್ಮ ಮನೆಯವ್ರು ಯಾಕೆ ಗಡ್ಡ ರಾಜು ಅಣ್ಣ ಯಾಕೆ ಗಡ್ಡ ಬೋಳ್ಸಾಕೊಂತಿಲ್ಲ ಕಟ್ಟಿಂಗ್ ಯಾಕೆ ಮಾಡ್ಸಾಕೊಂತಿಲ್ಲ ಅಂತ. ಯಾಕೆ ಬಿಟ್ಟಿದಿ? ಅವ್ರ ಹುಡುಗಿ ಯಾರು? ಅವ್ರ ಹುಡುಗಿ ರಾಜುನ ಹುಡುಗಿ ಯಾರು? ಕತ್ತಿ ಇಟ್ಟತ್ ನಿಂತ ಸುಮಾರು ಜನ ಕೇಳ್ತಾ ಇದ್ರಲ್ಲ ಅಂತ ಹೇಳಿ ಅಷ್ಟೇ. ಬಟ್ ಅವ್ರು ಅದಕ್ಕೂ ಕ್ಲಾರಿಫೈ ಕೊಡಲಿಲ್ಲ. ಹಾಗೆ ಅವ್ರು ಒಳ್ಳೆ ಚಂದ ಕಾಣಕತ್ತಾನ ಒಳ್ಳೆ ಸುದೀಪ್ ಕತೆ ಅಂಥೇಳಿ ನಾನು ಸುಮ್ಮನೆ ಆಗ್ಬಿಟ್ಟೇನಿ. ಏನಿಲ್ಲ, ಒಂದೊಂದ್ಸಲ ಚಂದ ಕಾಣ್ತೈತಿ ಒಂದೊಂದ್ಸಲ ಹಂಗೆ ಕಾಣ್ತೈತಿ. ಇರಲಿ ಸ್ವಲ್ಪ ದಿನ ಹೇರ್ ಸ್ಟೈಲ್ ಅಂಥೇಳಿ ಕೈ ಬಿಟ್ಟೇನೆ ಅಷ್ಟೇ. ಯಾರೋ ಒಂದಿಷ್ಟು ಜನ ಕೇಳಿದ್ರು ಅಂಥೇಳಿ ಈ ವಿಡಿಯೋ ಮುಖಾಂತರ ಅವರಿಗೆ ಜಸ್ಟ್ ಕ್ಲಾರಿಫೈ ಕೊಡ್ತಾ ಇದ್ದೇನೆ ಅಷ್ಟೇ. ಒಂದು ಲೋಡ್ ಮಾಡ್ಕೊಂಡು
ಸ್ವಲ್ಪ ಸಾಂಗ್ ಹಿಂಗೆ ಹಾಕ್ಯಂಡು ಈ ಥರ ಏನಾರು ಮಾಡ್ಕೊಂತ ಹೋದ್ರೆ ಮೈಂಡ್ ಒಂಚೂರು ನಂದು ಫ್ರೀ ಇರ್ತೈತಿ. ಇಲ್ಲ ಅಂದ್ರೆ ವಾಮಿಟ್ ಒಂದು ಕಡೆ ಆ ಕಡೆ ಹೋಗ್ಬಿಡ್ತೈತಿ. ಹಾಗಾಗಿ ಆಲ್ರೆಡಿ ಟೈಮ್ 2 ಗಂಟೆ ಆಗಿಬಿಡ್ತು. ನಾವು ಧಾರವಾಡ ಮುಟ್ಟೋದ್ರಾಗನ ಊಟ ಗೀಟ ಹುಡುಗರು ಇದ್ವಲ್ಲ, ಊಟ ಗೀಟ ಮಾಡ್ಕೊಂಡೆ ಹೊಂಟ್ಬಿಡ. ನೀನು ದರ್ಶನಕ್ಕೆ ನಿಂತ್ಬಿಟ್ರೆ ಎಷ್ಟೊತ್ತಾಕತಿ ಏನು ಅಂತ ಗೊತ್ತಾಗಲ್ಲ ಅಂತ ಹೇಳಿ ಸೊ ಎಲ್ಲರೂ ಊಟಕ್ಕೆ ಅಂತ ಹೇಳಿ ಇಳಿದ್ವಿ. ಅಲ್ಲೇ ಒಂದು ಏನು ನಮ್ದು ನಾವು ಉತ್ತರ ಕರ್ನಾಟಕ ಬಂದುಬಿಟ್ರೆ ಅದೊಂದು ಖಾನಾವಳಿ ಅಂತ ಹೇಳಿ ಇರ್ತೈತಿ, ಗೊತ್ತಿರ್ತೈತಿ ಎಲ್ಲರಿಗೂ. ಖಾನಾವಳಿ ಊಟ ಅಂದ್ರೆ ಮಸ್ತ್ ಊಟ, ನಮ್ದು ರೊಟ್ಟಿ ಪಲ್ಯ ಸೊಪ್ಪು ಅಂಥೇಳಿ. ಹಾಗಾಗಿ ಯಾವ್ದಾರ ಒಂದು ಖಾನಾವಳಿಗೇನ ನಿಲ್ಸ್ರಿ ಅಂಥೇಳಿ ಖಾನಾವಳಿಗೆ ನಿಲ್ಲಿಸಿ ಎಲ್ಲರೂ ಊಟ ಮಾಡಕ್ಕಂತ ಹೇಳಿ ನಿಂತ್ವಿ. ಊಟ ಮಾಡ್ಕೊಂಡು ಹೊಂಟ್ಬಿಟ್ರೆ ದರ್ಶನ ಆರಾಮಾಕತಿ ಅಂಥೇಳಿ. ಸೊ ಹುಡುಗರದ್ದು ಒಂದು ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ, ಹುಡ್ರು ಸಣ್ಣ ಸಣ್ಣ ಅದಾವು, ನಮ್ದು ಹೆಂಗೋ ನಡೆದ್ಬಿಡ್ತೈತಿ. ಹಾಗಾಗಿ ಎಲ್ಲರೂ ಸೇರಿ ಊಟ ಮಾಡಿ 4 ರೊಟ್ಟಿ ಕೂಡ ಇನ್ನೂ ಏನಿಲ್ಲ ಆನಂದಗೊಂದು 8 ರೊಟ್ಟಿ, ನನಗೊಂದು 5 ರೊಟ್ಟಿ. ಸೊ 4 ರಿಂದ 5 ತಾಸು ಜರ್ನಿ ಆಗ್ತೈತಿ ನಮ್ಮ ಬ್ಯಾಡಗಿಯಿಂದ ಎಲ್ಲ ಮುಂಗೂಟ. ಹಾಗಾಗಿ ಇನ್ನೂ ಒಂದು 40-45 ಕಿಲೋಮೀಟ್ರ್ ಮೇಲೇ ಇತ್ತು. ಸೊ ಹಾಗಾಗಿ ಊಟ ಗೀಟ ಮಾಡ್ಕೊಂಡು ಹೊರಡೋಣ ಅಂಥೇಳಿ ಅಲ್ಲಿ ಇಳಿದು ಎಲ್ಲರೂ ಸೇರಿ ಊಟ ಮಾಡಿದ್ವಿ. ನೋಡ್ರಿ ಮಸ್ತ್ ಐತಿ ಊಟ. ನಮ್ಮದು ಉತ್ತರ ಕರ್ನಾಟಕ ಸ್ಟೈಲ್ ಅಂದ್ರೆ ಒಂಥರ ಚಂದ ಅದು ಊಟದ್ರಾಗ. ಹಾಗಾಗಿ ಭಾಳ ದಿನ ಆಗಿತ್ತು ಖಾನಾವಳಿ ಊಟ ಸಿಗ್ತೈತಿ ಬೆಂಗಳೂರು ಸೈಡು, ಆದರೂ ನಮ್ಮ ಖಾನಾವಳಿ ಊಟದ ಥರ ಇರೋಂಗಿಲ್ಲ. ಹಾಗಾಗಿ ಊಟ ಮಾಡಿಕೊಂಡು ಹೊರಟ್ವಿ. ಹತ್ತತ್ರ ಊಟ ಬಂತು, ಸ್ವಲ್ಪ ಸಮಾಧಾನ ಆಗಿ ಇಳಿದ ಥರ. ಫೈನಲಿ 3 ವರ್ಷನ ಆಗಿಬಿಟ್ಟಿತ್ತು ನನಗೆ ವಾಮಿಟಿಂದು ಸುಸ್ತಾಕತಿ ಅನ್ನೋ ಕಾರಣಕ್ಕೆ ನಾನು ಹೋಗಾಕನ ಆಗಿದ್ದಿಲ್ಲ. ಹಾಗಾಗಿ ಫೈನಲಿ ಗುಡ್ಡ ಕಾಣೋದ್ರೆ ನಾನು ಸ್ವಲ್ಪ ಸಮಾಧಾನ ಆಯ್ತು. ಹತ್ತತ್ರ ನಾವು ಗುಡ್ಡಕ್ಕೆ ಬಂದ್ವಿ ಅಂತೂ ಇವತ್ತು ಎಲ್ಲ ಒಂದು ದರ್ಶನ ಆಕತಿ, ಸಿಗ್ತೈತಿ ಅನ್ನೋದು ಒಂದು ಏನೋ ಮೈಂಡಲ್ಲಿ ಬಂತು. ಹೋಗ್ಬೇಕಾದ್ರೂ ಒಂದು ಎರಡು ಟೈಮ್ ವಾಮಿಟ್ ಆಯಿತು. ಬಟ್ ಹೋಗೋ ಮುಂದೆ ಏನೋ ಲಕ್ಕೀಲಿ ನಾನು ಜಾಸ್ತಿ ಸುಸ್ತಾಗಲಿಲ್ಲ, ಖುಷಿ ಅದೊಂದು. ಫೈನಲ್ ಗುಡ್ಡ ಕಾಣಕೊಂತಲ್ಲ ಒಂಥರ, ಅದು ಗುಡ್ಡದಲ್ಲೇ ಇರೋದು ದೇವಸ್ಥಾನ. ಸೊ ಹಂಗಾಗಿ ನೋಡಿರ್ತಾರೆ ಆಲ್ಮೋಸ್ಟ್ ಅಲ್ಲಿ ಜನ. ಫೈನಲಿ ಗುಡ್ಡಕ್ಕೆ ಬಂದ್ವಿ. ಗುಡ್ಡದಿಂದ ಎಲ್ಲಮ್ಮ ಗುಡ್ಡಕ್ಕೆ ಹೋಗೋದಕ್ಕಿಂತ ಮೊದಲನೇ ಏನು ಜೋಗುಳ ಬಾವಿ ಸತ್ಯವ ಅಂಥೇಳಿ, ಸತ್ಯವ ಅಂದ್ರೆ ಗೊತ್ತಿರ್ತೈತೆ ನಿಮ್ಗೆ, ಎಲ್ಲಮ್ಮನ ಅತ್ತಿ. ಸೊ ಅಕ್ಕಿದ ಫಸ್ಟ್ ನಾವು ದರ್ಶನ ತೊಗೊಂಡು ಅಕ್ಕಿದ ಆಶೀರ್ವಾದ ತೊಗೊಂಡು ನಾವು ಅದಾದಮೇಲೆ ಹೋಗಿ ಎಲ್ಲಮ್ಮನ ದರ್ಶನ ಮಾಡೋದು ಅಂತ ಹೇಳಿ ಯಾವಾಗಲೂ ಅದು ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಕೂಡ ಇವ್ರ ಮನೆಯಲ್ಲೂ ಎಲ್ಲ ಇರೋದೇ ಪದ್ಧತಿ ಹಾಗೆ. ಹಾಗಾಗಿ ನಮ್ಮ ಅತ್ತಿನೂ ಮೊದಲಿಂದಾನು ಫಸ್ಟ್ ಸತ್ಯವನ ದರ್ಶನ ಮಾಡ್ಕೊಂಡು ಅದಾದಮೇಲೆ ನಾವು ಎಲ್ಲಮ್ಮನ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲೇನು ಫಸ್ಟ್ ಬರೋದ ಸತ್ಯವ. ಹಾಗಾಗಿ ಸತ್ಯವನ ದರ್ಶನಕ್ಕೆ ಅಂತ ಹೇಳಿ ಹೋಗ್ತೀವಿ. ಹೋಗ್ಬೇಕಾದ್ರೆ ಫಸ್ಟ್ ಏನೋ ಪರಶುರಾಮ ಇರ್ತೈತಿ. ಒಂದು ಸ್ವಲ್ಪ ಇಲ್ಲಿ ಈ ಜಾಗ ಬರೋದ್ಲೇ ಒಂದು ಸ್ವಲ್ಪ ಆಗತ್ತಂತೈತಿ, ಇರಲಿ ಅಂಥೇಳಿ ಫೈನಲಿ ಬಂದು ನೋಡಿ ಜೋಗುಳ ಬಾವಿ ಅಂಥೇಳಿ. ಸೊ ಜೋಗುಳ ಬಾವಿ ಇಲ್ಲಿ ಜನ ಹೆಂಗಂದ್ರೆ ನಿಜವಾಗ್ಲೂ ನಮ್ಮ ಜನಕ್ಕನ ಬುದ್ಧಿ ಇಲ್ಲೇನಂತ ಅನಿಸ್ಬಿಡ್ತೈತೆ. ಅಷ್ಟು ಒಂದು 3 ವರ್ಷದಿಂದ ಹೋದಾಗ ಕ್ಲೀನೇ ಇತ್ತು. ಸ್ವಚ್ಛ ಭಾರತ್ ಅಂತ ಹೇಳಿ ಮೋದಿ ಒಂದು ಸ್ವಲ್ಪ ಸ್ವಚ್ಛ ಮಾಡಿಸಿದ್ದ. ಇನ್ನು ಈಗ ಅದ ಜಾತ್ರೆ ಅಂತ ಹೇಳಿ ಬಂತಲ್ಲ, ಜಾತ್ರೆ ಬಂತು ಅಂದ್ರೆ ಅವ್ರ ಮೈ ಮೇಲಿನ ಬಟ್ಟೆ ಅಲ್ಲಿ ಬಿಡ್ಬೇಕು, ನಮ್ದೆಲ್ಲ ಕರ್ಮ ಹೋಗತ್ತೆ. ಅದು ಏನು ನಡ್ಸ್ಕೊಂಬಂದಾರ ಅದನ್ನು ತೆಗಿಯೋವರೆಗೂ ಕ್ಲೀನ್ ಅಂತ ಅನ್ಸೋದೇ ಇಲ್ಲ ನೋಡ್ರಿ. ಇದು ಏನು ಬರ್ಬೇಕು ದರ್ಶನ ಮಾಡಬೇಕು, ಇದು ನಮ್ಮ ಅಲ್ಲೇ ಸ್ನಾನ ಮಾಡೋದು, ಅಲ್ಲೇ ಹಾಕಿದ ಬಟ್ಟೆ ಬಿಟ್ಟು ಬರೋದು, ಅದು ನಾನು ನಂಬೋದಿಲ್ಲ. ಯಾರು ಹೇಳಿದ್ರು ಸತಿಗೆ ಅದು ನಮ್ಮ ಮನಸ್ಸಿನಾಗ ಬರಬೇಕು, ನಮ್ಮ ಮನಸ್ಸಿನಾಗ ಇರ್ಬೇಕು ಅಕ್ಕಿ ಅಷ್ಟೇ. ಅದೇನು ಇವ್ರು ಅಕ್ಕಿ ಹೇಳಿಲ್ಲ, ಅಕ್ಕಿ ಎಲ್ಲವೂ ಏನು ಹೇಳಿಲ್ಲ ಯಾರಿಗೂ. ನಾವು ಮಾಡ್ಕೊಂಬಂದಿರೋದಿದು. ಹಾಗಾಗಿ ಎಷ್ಟು ಮತ್ತು ಗಲೀಜಾಗಿತ್ತು ಅಂಥೇಳಿ. ಇಲ್ಲೆಲ್ಲ ನೀರು ಎಷ್ಟು ಸ್ವಚ್ಛ ಅದಾವು ಅಂತ ಹೇಳಿದ್ರೆ ಅಷ್ಟು ಸ್ವಚ್ಛ ಕಾಣಕೊಂತಿತ್ತು. ಅದ್ರ ಹತ್ತತ್ರ ಹೋಗತ್ಲೇನ ಯಪ್ಪ ದೇವ್ರ ಮತ್ತು ಹಂಗೆ ಗಲೀಜು ಮಾಡ್ರಲ್ಲ ಅಂತ ಅನಿಸ್ಬಿಡ್ತು. ಹಿಂದೆ ನಾನು ಈ ಚಿಕ್ಕವಳಿದ್ದೆ, ನಾನು 7-8ನೇ ಕ್ಲಾಸ್ ಇದ್ದಾಗ ಹೋಗಿದ್ದೆ. ಎಲ್ಲಮ್ಮ ಗುಡ್ಡಕ್ಕೆ ಬರೋದ ಬೇಡ ಅಂತ ಅನಿಸ್ಬಿಟ್ಟಿದ್ದು, ಅಷ್ಟು ಗಲೀಜಿದ್ದಾಗ. ಎಲ್ಲವೂ ಹೆಂಗೆ ಮಾಡಿಲ್ಲ ಅಂದ್ರೆ ವರ್ಷ ನೀನು ದರ್ಶನ ತಗೊಳ್ಳೇಬೇಕು ಅನ್ನಂಗನ ತಗೊಂಬಂದು ಎಲ್ಲಮ್ಮಿರೋ ಜಾಗದಕ್ಕೆ ಎಲ್ಲಮ್ಮಿರೋ ಮನೆಗೇನೆ ಬಂದು ಸೇರಂಗೆ ಮಾಡಿಬಿಟ್ಲು. ಅದಾದಮೇಲೆ ಈಕಿ ಲಕ್ಷ್ಮಿ ಅಂಥೇಳಿ ಸುಮಾರು ಒಂದು 6 ವರ್ಷ ಟಿಕ್ಟಾಕಿಂದ ಆಕಿ ನಮ್ಮನ್ನು ನೋಡ್ತಿದ್ಲಂತ. ಚಿಂಗಾರಿ ಒಳಗೆ ಇಬ್ಬರು ಪರಿಚಯ ಆಗಿದ್ವಿ. ಚಿಂಗಾರಿ ಅನ್ನೋ ಒಂದು ಆ್ಯಪ್ ಒಳಗೆ ಸುಮಾರು ಒಂದು 6-7 ವರ್ಷದಿಂದನೂ ಪರಿಚಯ. ಇವತ್ತು ಆಕಿ ನಾನು ಭೇಟಿಯಾದ್ವಿ. ಆಕಿ ನಿಯರ್ ಇಲ್ಲೇ ಬೆಳಗಾವಿ ನಿಯರ್ ಅದಾಳಕ್ಕಿ. ಹಾಗಾಗಿ ಬಂದಾಗ ಹೇಳ್ರಿ ಅಂದಿದ್ಲು. ಸುಮಾರು 3 ವರ್ಷನಾಗಿತ್ತಲ್ಲ ನಾವು ಹೋಗಿದ್ದಿಲ್ಲ. ಸೊ ಒಂದು ಮೆಸೇಜ್ ಹಾಕಿದ್ದೆ, ಹಿಂಗೆ ಬರಾಕಂತೀವಿ ಅಂತ ಹೇಳಿ. ಪಾಪ ಅದು ಆಗ ಹೇಳೋದ್ಲೇನು 2 ಗಂಟೆಗೆ ನಾನು ಬಂದು ಸೋಲತ್ತಿ ಒಳಗೆ ಕಾಯಕತ್ತಿತ್ತು. ಸೊ ಅಕ್ಕಿನೂ ಕೂಡ ನೀಟಾಗಿ ಖುಷಿ ಆಯ್ತು ಒಂಥರ. ಅಕ್ಕಿನೂ ಸಿಕ್ಕಿದ್ದೆ ನಮ್ಗೆ. ಪಾಪ ಹೈರಾಣ ಮಾಡ್ಕೊಂಡ್ಲಕ್ಕಿ ನಮ್ಮ ದರ್ಶನ ಮಾಡ್ಸಾಕ ಅಂಥೇಳಿ. ಇಲ್ಲಿ ಸತ್ಯವನ ದೇವಸ್ಥಾನ ಇದೆ. ಫಸ್ಟಿಗೆಲ್ಲ ಇಲ್ಲೇ ಡೈರೆಕ್ಟ್ ದರ್ಶನ ಇರ್ತಿತ್ತು. ಈಗ ಅಲ್ಲಿನೂ ಕೂಡ ಸ್ವಲ್ಪ ಕ್ಯೂ ಅದು ಇದೇ ಥರ ದರ್ಶನ ಮಾಡ್ಸಕತ್ತಾರ. ಸತ್ಯವನ ದರ್ಶನ ಮಾಡ್ಕೊಂಡು ಈ ಕಡೆ ಬಂದ್ವಿ. ನಮ್ಮ ಗಾಡಿ ಒಳಗೆ ಸ್ವಲ್ಪ ಉಬ್ಳು ಕಡಿಮೆ ಆಗಿಬಿಟ್ಟಿತ್ತು.
ಅದೆಲ್ಲೋ ಹತ್ತಿರಬೇಕು ಮೇ ಬಿ ಒಂದು ಸ್ವಲ್ಪ. ಹಾಗಾಗಿ ಸ್ವಲ್ಪ ಹಾಕೊಂಡು ಹೋಗೋಣ ಅಂತ ಹೇಳಿ ಅದನ್ನು ಕೂಡ ಹಾಕಕತ್ವಿ. ಅದೇ ಇಷ್ಟೇನು ಹಾಕತ್ತೀನಿ ಅಂತಂದ್ರೆ ಏನಾರು ಒಂಚೂರು ಹಾಕಬೇಕಲ್ಲ, ನಮಗೂ ಸ್ವಲ್ಪ ಕಷ್ಟಪಟ್ಟು ದರ್ಶನ ಮಾಡಿದ್ರೂ ಜಾಸ್ತಿ ಅಂತ ಹೇಳ್ತಾರಲ್ಲ, ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡು ಹೊರಡೋಣ ಅಂತ ಅನ್ನಕುಂತ್ವಿ. ಅಷ್ಟರಲ್ಲೇ ಇಲ್ಲಿ ಇಷ್ಟು ಕ್ಲೀನ್ ಮಾಡೋರು ಇದ್ದಾರೆ. ಇಷ್ಟು ಕ್ಲೀನ್ ಮಾಡ್ತಾರೆ ಅಂದರೆ ಹಿಂದೆ ಗುಟಾಗ ಮತ್ತು ಜನ ಅಂದರೆ ಏನು, ಜನ ಅಂದರೆ ನಾವ ಗಲೀಜು ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಕ್ಲೀನ್ ಇರೋದರ ಹೆಂಗೆ ಅಂತ ಅನಿಸ್ಬಿಡ್ತದೆ ನಮ್ಗೆ. ಪಾಪ ಅವು ಹಿಂದೆ ಗುಟಾಗನ ಕ್ಲೀನ್ ಮಾಡ್ತಾವೆ. ಅವ್ರಿಗೆ ಅಂದ್ರೆ ಅವ್ರ ಪದ್ಧತಿ ಇರೋದು ಏನೂ ಮಾಡೋಕ್ಕಾಗಲ್ಲ ಅಂತಾರೆ. ಅವರು ಬೇಜಾರು ಮಾಡ್ಕೊಳಲ್ಲ ಕ್ಲೀನ್ ಮಾಡೋರು ಸಹ. ಫೈನಲಿ ಎಲ್ಲಮ್ಮ ಗುಡ್ಡಕ್ಕೆ ಬಂದ್ವಿ. ಈಗ ಅದೇ ಹೇಳಿದ್ನಲ್ಲ ನಿಮ್ಗೆ, ನಾ ಬಂದ ಹುಣ್ಣಿಮೆಯಿಂದ ಭರತ್ ಹುಣ್ಣಿಮೆ ಮಟನೂ ದೊಡ್ಡ ಜೋರು ಜಾತ್ರೆನ ಆಗ್ತತಿ ಅಂಥೇಳಿ. ಸೊ 1 ತಾರೀಕಿಗೆ ಹುಣ್ಣಿಮೆ ಅಲ್ಲ, ಹಾಗಾಗಿ ಆಲ್ರೆಡಿ ಎಲ್ಲ ಕಡೆನೂ ಈ ಜಾತ್ರೆಗೆ ಏನೇನು ಹಾಕಬೇಕು, ಇದು 24/7 12 ತಿಂಗಳು ಕೂಡ ಇದೇ ಥರ ಜಾತ್ರೆನೇ ಇರ್ತೈತಿ ಅಲ್ಲಿ. ಫೈನಲಿ ಎಲ್ಲಮ್ಮನ ಗುಡ್ಡ, ಎಲ್ಲಮ್ಮನ ಕಮಾನ್ ನೋಡಿದ್ನಲ್ಲ, ಸಮಾಧಾನ ಅಂತ ಅನ್ನಿಸ್ತು. ಒಂದು ಸ್ವಲ್ಪ ಬಂದ್ವಿ ಎಲ್ಲಮ್ಮ ಗುಡ್ಡಕ್ಕೆ. ಈಗ ಮಾತ್ರ ಜಾತ್ರೆ, ಈ ಥರ ಜಾತ್ರೆ ಒಳಗೆ ನಾನು ಇಷ್ಟು ವರ್ಷ ಆಯ್ತಲ್ಲ ಬಂದು, ಇಷ್ಟು ವರ್ಷದಿಂದ ದರ್ಶನ ಮಾಡಾಕತ್ತೀನಿ. ಬಟ್ ಈ ಥರ ಜನದೊಳಗೆ ಯಾವಾಗೂ ಹೋಗಿ ದರ್ಶನ ಮಾಡಿದ್ದಿಲ್ಲ. ಅದು ನಿಯರ್ ಅದೇ ಹೇಳಿದ್ನಲ್ಲ, ಈ ಟೈಮಲ್ಲಿ ಜಾತ್ರೆ, ನಾವು ಈ ಟೈಮಲ್ಲಿ ಯಾವಾಗೂ ಹೋಗ್ತಿರ್ಲಿಲ್ಲ. ಹೋದ್ರೆ ಏಪ್ರಿಲ್ ರಜೆ ಬರುತ್ತಲ್ಲ ಹುಡುಗರಿಗೆ, ಆ ಟೈಮಲ್ಲಿ ಹೋಗಿರ್ತಿದ್ವಿ. ಇಲ್ಲ ಅಂದರೆ ಯಾವಾಗಾದರೂ ಹಿಂಗೆ ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ಹೋಗಿದ್ದು. ಈ ಥರ ಜಾತ್ರೆ ಒಳಗೆ, ಈ ಥರ ಜಂಗುಳಿ ಒಳಗೆ ಹೋಗಿದ್ದಂದ್ರೆ ಇದು ಫಸ್ಟ್. ಇದೊಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗೇ ಇತ್ತು. ಜೊತೆಗೆ ಫ್ಯಾಮಿಲಿ ಜೊತೆ ಅದೊಂದು ಖುಷಿ ವಿಚಾರ. ಕಡಿಮೆ ಆಗಿದ್ದಕ್ಕೆ ಗಾಡಿದು ಸ್ವಲ್ಪ ಲೇಟ್ ಆಗಿಬಿಡ್ತು. ಆಲ್ರೆಡಿ ದೇವರು ಕ್ಲೋಸ್ ಆಗಿತ್ತು. ಸಂಜೆಗೆ ಮತ್ತೊಂದು ಸಲ ಪೂಜೆ ಮಾಡ್ತಾರೆ ಅಂತ, ಹಾಗಾಗಿ ಅಲ್ಲಿ ನೋಡಿ ಫ್ರೆಶ್ ಆಗಿ ತೊಗೊಂಡೋಗಿ ದೇವ್ರ ಪೂಜೆ ಮಾಡ್ತಾಯಿದ್ರು. ಹಾಗಾಗಿ ನಾವು ಕೂಡ ನೆಕ್ಸ್ಟ್ ಸಂಜೆಗೇ ನಮಗೂ ದರ್ಶನ ಅಂತ ಹೇಳಿ ಎಲ್ಲರೂ ಸೇರಿಕೊಂಡು ಸ್ವಲ್ಪ ಹೊತ್ತು ಅಲ್ಲೆಲ್ಲ ಏನೇನೇನು ನೋಡಿಕೊಂಡು, ಅದಾದಮೇಲೆ ವರ್ಷ ನಾವು ಎಲ್ಲಮ್ಮ ಗುಡ್ಡಕ್ಕೆ ಹೋದಾಗ ಅಲ್ಲೇನ ಬಳಿ ಹಾಕಿಸ್ತಾಳೆ ನಮ್ಮ ಅತ್ತೆ. ಅದು ಪದ್ಧತಿ ಮೊದಲಿಂದನೂ ಮಾಡ್ಕೊಂಬಂದೇವಿ. ಹಂಗಂತರೂ ಬರೋಂಗಿಲ್ಲ ನಾವು. ಹಾಗಾಗಿ ಸುಮಾರು ವರ್ಷದ ಮೇಲೆ ಹೋಗಿದ್ವಲ್ಲ ಅಂತ ಹೇಳಿ ಬಳೆ ಹಾಕ್ಸ್ಕೊಳ್ಳೋಣ ಅಂದ್ಕೊಂಡ್ವಿ. ಅಷ್ಟರಾಗಿ ಲಕ್ಷ್ಮೀನ ನಾನು ಹಾಕ್ಸ್ಬಿಡ್ತೇನೆ ರೀ ಅಂತ ಅಂದ್ಲು. ಮುತ್ತೈದರ ಬಳಿ ಬೇಡ ಅಂತಲೂ ಹೇಳೋಕ್ಕೂ ಮನಸ್ಸಾಗಲಿಲ್ಲ. ಸರಿ ಹಾಕ್ಸವ ಅಂಥೇಳಿ ನಮ್ಮ 3 ಜನಕ್ಕೂ ಅಕ್ಕಿ ಹಾಕ್ಸಿದ್ಲು. ಅಕ್ಕಿನೂ ಮುತ್ತೈದೆ ಹಾಕ್ತಾಳಲ್ಲ, ಹಾಗಾಗಿ ನಾವು ಕೂಡ ಅಕ್ಕಿಗೆ ಬಳೆ ಹಾಕ್ಸಿದ್ವಿ. ಅಕ್ಕಿ ನಮಗೆ ಹಾಕ್ಸಿದ್ಲಿ, ನಾವು ಅವ್ರಿಗೆ ಬಳೆ ಹಾಕ್ಸಿದ್ವಿ. ಒಂದು ಸ್ವಲ್ಪ ಹೊತ್ತು 3 ಜನನೂ ಸೇರ್ಕೊಂಡು ಬಳೆ ಹಾಕ್ಸ್ಕೊಂಡ್ವಿ. ಸುಮಾರು ವರ್ಷಗಳೇ ಆಗಿತ್ತು ನಾವು ಬಳೆ ಹಾಕ್ಸ್ಕೊಂಡು. ಮದುವೆ ಆದಮೇಲೆ ಹೋಗಿದ್ವಲ್ಲ, ನಮ್ಮ ಮೈದನ ಮದುವೆ ಆದಾಗ ಹೋಗಿದ್ವಲ್ಲ. ಸೊ ಅವಾಗಿನೂ ಮದುವೆ ಮಾಡ್ಕೊಂಡಿದ್ವಿ. ಹಸಿರು ಬಳೆ ತೆಗಿಯೋದು ಬೇಡ ಅಂಥೇಳಿ ಆ ಟೈಮಲ್ಲಿ ಹಾಕೊಂಡಿದ್ದಿಲ್ಲ. ಆದರೆ ಹಿಂದೆ ನಾವೆಲ್ಲರೂ ಹೋಗಿರ್ತಿದ್ವಿ, ಅವಾಗೆಲ್ಲ ಬಳೆ ಹಾಕ್ಸ್ಕೊಂಡು ನಮ್ಮ ಅತ್ತೆ ಹಾಕಿಸಿ ಕರ್ಕೊಬರ್ತಿದ್ಲು ಅಲ್ಲಿಂದ ಹಸಿರು ಬಳೆ. ನನಗೂ ಯಾವಾಗಲೂ ನಾವು ಇಲ್ಲಿ 3 ಜನ ಬಳೆ ಹಾಕ್ಯಾನ ಮುಂದೆ ಇವರಿಬ್ಬರು ಅಕ್ಕ ತಂಗಿದ್ದು ನೋಡ್ರಿ ಇಲ್ಲಿ ಆಟ. ಈಕಿನ ಅಕ್ಕಿ ಬಿಡಲ್ಲ, ಎತ್ಕೆ ಅಂತಂದು ಇದು ಇನ್ನೂ ಸಣ್ಣದು, ಇದು ಎತ್ಗೆ ಅಂದು ಅಕ್ಕ ತಂಗಿದು ಇಲ್ಲಿ ನಡೀತಾ ಇತ್ತು ಇವರಿಬ್ಬರದು. ಹಾಗಾಗಿ ಅದೊಂಚೂರು ವಿಡಿಯೋ ತಗೊಂಡೆ. ಚಂದ ಕಾಣಕೊಂತಿದ್ವು 2. ಇನ್ನೂ ಬಳೆ ಹಾಕ್ಸಾಕುತ್ತಿದ್ರು. ಆಮೇಲೆ ನಾನು ಕೂಡ ಹಾಕ್ಸ್ಕೊಂಡೆ ನೋಡ್ರಿ. ಅದೊಂಥರ ಏನೋ ಕೈ ತುಂಬ ಬಳೆ ಹಾಕ್ಸ್ಕೊಂಡ್ರೆ ಹೆಣ್ಮಕ್ಳಿಗೆ ಶೋಭೆ ಚಂದ. ಸೊ 3 ಜನನೂ ಬಳೆ ಹಾಕ್ಸ್ಕೊಂಡು ಒಂದೇ ಥರ ಬಳೆ, ಅದೇ ಜಸ್ಟ್ ತಗೊಬಂದು ಇಟ್ಟಿದ್ರಂತೆ. ಅವ್ರು ಅದೇ ಅಂದ್ರೆ, ಇಷ್ಟು ಬಳೆ ಬಿಟ್ಟು ಹೊಸ ಬಳೆ ಮೇಲೆ ಕಣ್ಣು ಹೋತಲ್ರಿ ನಿಮ್ಗೆ ಅಂತೇಳಿ. ಅಯ್ಯೋ ಗೊತ್ತಿಲ್ಲ ರೀ ಹೊಸ ಬಳೆ ಅಂಥೇಳಿ. ಒಂಥರ ನವಿಲ್ ಕಲರ್ ಚಂದ ಇತ್ತಲ್ಲ, ಅದ್ರ ಮೇಲೆ ಚುಕ್ಕಿ ಬಂದಿರೋ ಚಂದ ಕಾಣಿಸ್ತೈತಿ ಅಂಥೇಳಿ ನಾನು ಸೆಲೆಕ್ಟ್ ಮಾಡಿದೆ. ಅದಾದಮೇಲೆ ಸೇಮ್ ಕೂಡ ಲಕ್ಷ್ಮಿ ಅಂಥೇಳಿ ಅಕ್ಕಿನೂ ಕೂಡ ಹಾಕ್ಸ್ಕೊಂಡು ಅದು ಭಾಳ ಹೊತ್ತಿಂದ ಕಾಯ್ತಿತ್ತು ನೋಡಲೇ ಇಲ್ಲ ಕೂಡ. ಅಕ್ಕಿ ನಾನು ಕೂಡ 6 ವರ್ಷದ ಮೇಲೆ ಮೀಟ್ ಆದ್ವಿ. ಖುಷಿ ಆಯ್ತು ಲಕ್ಷ್ಮಿ, ಥ್ಯಾಂಕ್ ಯು. ಅದಾದಮೇಲೆ ಏನು ಸಂಜೆನೇ ಆಗುತ್ತೆ, ಒಂದು 6 ಗಂಟೆ. 6 ಗಂಟೆ ಸಂಜೆ 6:30. ಇನ್ನೊಂದು ಏನಂದರೆ ಅಲ್ಲಿ 4 ಕ್ಲೋಸ್ ಆದ್ವಿ. 7 ಗಂಟೆವರೆಗೂ 6:45 ಓಪನ್ ಆಗಲ್ಲ ಅಂತ ದೇವಸ್ಥಾನ. ನಮಗೂ ಗೊತ್ತಿರಲಿಲ್ಲ ಅದು. ನಾವು ಹೋದಾಗ್ಲೇ 4:15 ಆಗಿಬಿಡ್ತಲ್ಲ, 4:15ಗೆ ಕ್ಲೋಸ್ ಮಾಡಿಬಿಟ್ಟಿದ್ರು. ಸಂಜೆನೇ ಆಗೋಯ್ತು ನೋಡ್ರಿ 6:30. ಎಲ್ಲ ಪಕ್ಷಿಗಳು ಅವ್ರವ್ರ ಮನೆ ಅವ್ರವ್ರ ಗೂಡು ಸೇರಕ್ಕೆ ಕುಂತ್ವು. ಅಲ್ಲೊಂಥರ ನೋಡೋಕ್ಕೂ ಚೆಂದಿತ್ತು. ಮೇಲ್ಗಡೆ ಇಷ್ಟು
ಇಷ್ಟು ಪಕ್ಷಿಗಳು ಇಷ್ಟು ಸಣ್ಣವಾಗಿ ಕಾಣಿಸ್ತಾನೆ ಇಲ್ಲ, ಇಷ್ಟು ಅಗಲ ಹೋಗಿ ಸೇರಾಕುಂತು. ಪಕ್ಷಿಗಳಿಗೇನೆ ಎಷ್ಟು ಹೊಂದಾಣಿಕೆ ನಮ್ದು ಅನ್ನೋದು ಇರ್ತೈತೆ ನೋಡ್ರಿ. ಒಟ್ಟಿಗೆ ಸಂಜೆ ಎಲ್ಲವೂ ಸೇರ್ಕೊಂತವು. ಸಪ್ರೇಟ್ ಅದು. ಓ ಗಿಳಿ ಪದ್ಧತಿ ಭಂಡಾರದ ಒಡತಿ ಅಂತಲೇ ಹೇಳ್ತಾರೆ. ಒಬ್ರಿಗೊಬ್ರು ಭಂಡಾರ ಹಾಕ್ಯಂತ ಇರ್ತನೇ ಇರ್ತೈತಿ. ಇಲ್ಲಿ ಫೈನಲಿ ಏನಾಯ್ತು, ಭಾಳ ಹೈರಾಣ ಮಾಡ್ಕೊಂಡಾಕಿನ ಕೇಳಿದ್ಲು ದರ್ಶನಕ್ಕೆ. ಫ್ರೀ ದರ್ಶನ ಸಿಗಲೇ ಇಲ್ಲ ನಮ್ಗೆ. ಆಮೇಲೆ ಎಲ್ಲರೂ ಸೇರಿ 500 ರೂಪಾಯಿ ಕೊಟ್ಟು ದರ್ಶನ ಮಾಡಿದ್ವಿ. ರಶ್ ಭಾಳ ಅಲ್ಲ ಈಗ ಜಾತ್ರೆ ಇರೋದಕ್ಕೆ, ಹಾಗಾಗಿ ಎಲ್ಲರೂ ಕೂಡ ದರ್ಶನಕ್ಕೆ ಒಳಗೆ ಹೊಂಟ್ವಿ ನೋಡ್ರಿ ಈಗ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನು ಊಟ ಮಾಡ್ಕೊಂಡು ಹೊಂಟ್ಬಿಡೋಣ. ದರ್ಶನ ಎಲ್ಲ ಮುಗಿಸಿ ಬರತ್ಲೆ 9 ಗಂಟೆನೇ ಆಗ್ಬಿಡುತ್ತೆ. ನಾವು ಮಾಡೇ ಹೊರಡೋಣ ಇನ್ನು ಅಂತ ಹೇಳಿ ಸೊ ಊಟಕ್ಕೆ ಕೂತ್ಕೊಂಡ್ವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.